ನಿಜಾನೇ ಹೇಳ್ತಾ ಇದ್ದೀನಿ ಲಕ್ಕಿ. ನಿನ್ನಲ್ಲಿ ನನಗೆ ಏನು ಇಷ್ಟ ಅಂತ ಗೊತ್ತಾ? ನಿನ್ನ ಮನಸ್ಸಿಗೆ ಅನ್ಸಿದ್ದು ನೀನು ಮಾತಾಡ್ತೀಯ. ಕೊಬ್ಬು ಜಾಸ್ತಿ. ಕೊಬ್ಬು ಅಂದರೆ ಆ್ಯಟಿಟ್ಯೂಡ್. ಆದರೆ ಏನು ಗೊತ್ತಾ, ವಿ ಆರ್ ಮೇಡ್ ಫಾರ್ ಈಚ್. ನಮ್ಮಿಬ್ರು ಕ್ವಾಲಿಟೀಸ್ ಸೇಮ್. ನಂದು ನಿಂದು ಸೇಮ್ ಟು ಸೇಮ್ ಕ್ಯಾರೆಕ್ಟರ್. ಏನೇ ಆದರೂ ಸೋಲು ಒಪ್ಕೊಳಕ್ಕೆ ರೆಡಿ ಇರಲ್ಲ. ಕೊನೆ ತನಕ ಫೈಟ್ ಮಾಡೋಗೋಣ. ಐ ಲೈಕ್ ಯು ಫಾರ್ ದಟ್. ಅಮ್ಮಗೋಸ್ಕರ ನಿಮ್ಮ ಅಣ್ಣ ಅನ್ನೋದನ್ನು ಕೇರ್ ಮಾಡದೆ ಮಾತಾಡ್ದೆ ಇಲ್ಲ ಲಕ್ಷ್ಮಿ. ನನಗೆ ಆವಾಗಲೇ ಅರ್ಥ ಆಯ್ತು, ಇದು ಯಾವುದೋ ಒಂದು ನಂತರದ್ದೇ ಕೇಸು ಅಂತ. ನಿಜವಾಗ್ಲೂ ನಿನಗೆ ನಾನಂದ್ರೆ ಇಷ್ಟನಾ? ಅವ್ರು ನೋಡ್ತಿದ್ದಾರೆ ಅಂತ ಇವಳಿಗೆ ಹೇಳಿದ್ರೆ ಇವಳು ಓವರ್ ಆ್ಯಕ್ಟಿಂಗ್ ಮಾಡಿಬಿಡ್ತಾಳೆ. ಅದನ್ನಂತೂ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನೇ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟೆ. ಸದ್ಯ ಅಪ್ಪ, ನೀವು ಯಾಕೆ ಹೊರಗಡೆ ಎಲ್ಲ ಓಡಾಡಕ್ಕೆ ಹೋದ್ರಿ? ಏನಾದರೂ ಬೇಕಿದ್ರೆ ನಾವು ಕೊಡ್ತಿರ್ಲಿಲ್ವಾ? ದೇವಕಿಯಲ್ಲಿ ಇಲ್ಲೇ ಎಲ್ಲೋ ಇದ್ಲಪ್ಪ. ದೇವಕಿಯಲ್ಲಿ ನಾನು ಈಗಲೇ ಅವಳ ಹತ್ರ ಮಾತಾಡಬೇಕು. ಹಾಂ ಸರಿ ಅಪ್ಪ, ಕಾಲ್ ಮಾಡ್ತೀನಿ ನಾನು. ಅಪ್ಪ, ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಯಾಕಪ್ಪ ಗಾಬರಿಯಲ್ಲಿದ್ದೀರಾ? ಏನಾಯ್ತು? JS ಇದು ಒಂದೇ ರಿಸಲ್ಟ್ ಅನಿಸ್ತಾ ಇದೆ. ನಮ್ಮೆಲ್ಲರ ಮೇಲೆ ಕಂಡಿಟ್ಟಿದ್ದಾನೆ ಗಿರಿ. ಏನು ಹೇಳ್ತಾ ಇದ್ದೀರಾ ಅಪ್ಪ? ನಾನೀಗಲೇ ದೇವಕ್ಕೆ ನೋಡಬೇಕು. ಸರ್ ನೀವಾ? ನಾನೇ. ಸೊ ಪಾರ್ಟಿ ಹೇಗೆ ಎಂಜಾಯ್ ಮಾಡ್ತಿದ್ದೀರಿ? ಇಲ್ಲಿ ನಿಮಗೇನೂ ತೊಂದರೆ ಆಗಲಿಲ್ಲ ಅಂತ ಭಾವಿಸ್ತೀನಿ. ಇಲ್ಲ ಸರ್, ಹಾಗೇನಿಲ್ಲ. ಸರಿ ನಡೀರಿ, ಮತ್ತೆ ಕೂತ್ಕೊಂಡು ಸ್ವಲ್ಪ ಹಾಗೆ ಹರಟೆ ಹೊಡೆಯೋಣ. ಸರ್, ಈ ಪಾರ್ಟಿನ ಆರ್ಗನೈಸ್ ಮಾಡಿರೋರು ನೀವು. ಬರೋ ಗೆಸ್ಟ್ಗಳನ್ನ ಅಟೆಂಡ್ ಮಾಡೋದು ಬಿಟ್ಬಿಟ್ಟು ನನ್ನ ಜೊತೆ ಹರಟೆ ಹೊಡಿತೀರಾ? ಬೇಡ, ಪರವಾಗಿಲ್ಲ, ನೀವು ಹೋಗಿ, ನಾನು ಇಲ್ಲೇ ಕೂತಿರ್ತೀನಿ. ಯಾಕೆ? ಇನ್ನೊಂದು ರೌಂಡ್ ಹೋಗಿ ಅಮೃತ ಅವ್ರ ಜೊತೆ ಜಗಳ ಆಡ್ಬೋದು ಅಂತ. ಅಮೃತ ಅವರೇ ತಗೊಳ್ಳಿ, ಜ್ಯೂಸ್ ಕುಡೀರಿ. ಥ್ಯಾಂಕ್ ಯು ಜಾನ್ವಿ ಅವರೇ. ಈಗ ತಣ್ಣಗಿದ್ದೀರಿ ಅನ್ಸುತ್ತೆ. ಸರ್, ನಾನು ಯಾವಾಗಲೂ ಕೂಲಾಗೇ ಇರ್ತೀನಿ. ಕೂಲ್. ಮೇಷ್ಟ್ರು ಅದನ್ನು ಸುಳ್ಳು ಹೇಳಬಾರ್ದು. ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ನೀವಾಗಾಗ ಜಗಳ ಆಡಿ ಬಿಸಿ ಆಗ್ತೀರಿ ಅಂತ ನನಗೆ ಗೊತ್ತು. ಹಾಗೆಲ್ಲ ಏನೂ ಇಲ್ಲ, ನಾವಿಬ್ಬರು ತುಂಬ ಚೆನ್ನಾಗೇ ಇದ್ದೀವಿ. ಹೀಗೆಲ್ಲ ಹೇಳಿ ಯಾರನ್ನ ಯಾಮರ್ಸ್ತಿದ್ದೀರಾ ನೀವು? ನಿಮ್ಮ ಸುತ್ತಮುತ್ತ ಇರೋರ್ನೋ ಅಥವಾ ನಿಮ್ಮಿಬ್ಬರನ್ನೇನೋ? ಸಂಜೀವ್, ವ್ಯಕ್ತಿ ಆಗಲಿ ವಸ್ತು ಆಗಲಿ ಪಡ್ಕೊಳ್ಳೋದು ಸುಲಭ, ಆದರೆ ಉಳಿಸ್ಕೊಳ್ಳೋದು ಯಾವಾಗಲೂ ಕಷ್ಟ.
ಮೇಷ್ಟ್ರಾಗಿರೋ ನಿಮಗೆ ನಾನು ಇದನ್ನೆಲ್ಲ ವಿವರಿಸಿ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಕೆಲವೊಂದು ಸಲ ನಮ್ಮ ಯೋಗ್ಯತೆಗೂ ಮೀರಿದ ನಮಗೆ ಸಿಕ್ಬಿಟ್ರೆ ಅದು ನಮಗೆ ಗೊತ್ತಾದ ಮೇಲೂ ನಮ್ಮ ಹತ್ರ ಇಟ್ಕೊಳ್ಳೋದು ತಪ್ಪು. ಅಮೃತ ಅವರೇ, ಪ್ರೀತಿಲಿ ಸರಿ ತಪ್ಪು ಅನ್ನೋದು ಇಲ್ಲ. ನೀವು ಅಂದ್ಕೊಂಡಿದ್ದೀರಾ ಮನೆಯವ್ರಿಗೆ ಬೇಜಾರಾಗ್ಬೋದು ಅಂತ ನಾಟಕ ಆಡ್ಬೋದು ಅಂತ. ಆದರೆ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆ ಅನ್ನೋದು ನನ್ನ ಮನಸ್ಸು ಹೇಳ್ತಿದೆ. ಯಾಕೆ ನಾಟಕ? ನೋಡೋರ ಕಣ್ಣಿಗೆ ಈ ಜಗಳ ಹೇಗೆ ನಾಟಕ ಅಂತ ಅನ್ನಿಸ್ತಿದೆಯೋ ಪ್ರೀತಿನೂ ನಾಟಕ ಆಗಿರ್ಬೋದಲ್ವಾ? ಈ ಯೋಗ್ಯತೆಗಳ ದ್ವಂದ್ವ ನಿಮ್ಮೊಬ್ಬರಿಗೆ ಸೀಮಿತ ಅಲ್ಲ ಸಂಜೀವ್. ಈಗ ನೀವು ಡಿವೋರ್ಸ್ ಪೇಪರ್ ಮೇಲೆ ಸಹಿ ಹಾಕೋ ನಿರ್ಧಾರ ತೊಗೊಂಡಿದ್ದೀರಲ್ಲ, ಅದು ತಪ್ಪು ಅಂತ ನಿಮಗೆ ಅನ್ಸಲ್ವಾ? ಇದರಿಂದ ತಾತಂಗೆ ಬೇಜಾರಾಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ಎಲ್ಲ ಥರ ಯೋಚನೆ ಮಾಡಿನೇ ಡಿವೋರ್ಸ್ ಪೇಪರ್ಸ್ ಮೇಲೆ ಸೈನ್ ಹಾಕಿ. ಪೇಪರ್ ಮೇಲೆ ಹಾಕಿರೋ ಸಹಿ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದರ ಮನಸ್ಸಿನ ಮೇಲೆ ಹಾಕಿರೋ ಸಹಿನ ಮರೆಯೋದು ಅಷ್ಟು ಸುಲಭ ಅಲ್ಲ ಸಂಜೀವ್. ಇನ್ನೊಮ್ಮೆ ಯೋಚನೆ ಮಾಡಿ. ನೀವಿಬ್ರು ಒಂದಾದರೆ ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ ಅನ್ನೋದು ಬಿಟ್ಟರೆ ನಮಗೆ ಬೇರೆ ಯಾವ ಲಾಭನೂ ಇಲ್ಲ. 2 ಮನೆಗಳನ್ನ ಒಂದು ಮಾಡಿರೋ ನೀವು ನಿಮ್ಮ ಮನ್ಸುಗಳು ಒಂದಾಗಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಅದು ಸಾಧ್ಯನೇ ಇಲ್ಲ. ನಾನು PhD ಮಾಡಲೇಬೇಕು. ನಾನು ನನ್ನ ಗುರಿನ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸಂಜೀವ್ ಅವ್ರ ಜೊತೆ ಇದ್ಕೊಂಡು ಅವ್ರಿಗೆ ನೋವು ಕೊಟ್ಕೊಂಡು ಇರೋದಕ್ಕಿಂತ ದೂರ ಹೋಗೋದೇ ಸರಿ ಅಲ್ವಾ? ಇದು ಅವಳ ಆಸೆ, ಅವಳೇ ಡಿವೋರ್ಸ್ ಕೇಳಿರೋದು. ನನ್ನೊಳಗೆ ಬೆಟ್ಟದಷ್ಟು ಪ್ರೀತಿ ಇದೆ, ಆದರೆ ಆ ಪ್ರೀತಿಯಿಂದ ಅವಳಿಗೆ ಹಿಂಸೆ ಆಗ್ತಿದೆ, ಉಸಿರು ಕಟ್ಟಂಗೆ ಆಗ್ತಿದೆ. ಅಂದಮೇಲೆ ದೂರ ಹೋಗೋದೇ ಸರಿ ಅಲ್ವಾ? ಸಮಾಧಾನ